ಸ್ವಲ್ಪ ಸಹಕಾರವನ್ನು ನೀಡಬೇಕಾಗಿ ಈ ಮೂಲಕ ವಿನಂತಿಸಿಕೊಳ್ತಾ ಇದ್ದೇವೆ. ಇದೀಗ ಪುತ್ತೂರು ತಂಡದಿಂದ ಪ್ರತಿಭಾ ಸ್ಪರ್ಧೆ, ನಂತರದ ತಂಡ ಕುಂಪಲ ತಂಡ ವೇದಿಕೆಯ ಹಿಂಭಾಗದಲ್ಲಿ ಸಿದ್ಧರಾಗಿರಬೇಕು. Time starts now. Go, jolly go, jolly jolly go. Happy go, happy go, happy happy go. Tandi go, tadi go, sneha preeti go. Achade, kinjade, easy easy go. Talayalli namge ke sansar office. Tochiddu madutta ee janna udai. ಟೈಮ್ ಆಯ್ತು ನಂಗೆ ಲಾಗ್ ಮಾಡಬೇಕು. ಹಾಯ್ ಗೈಸ್, ವೆರಿ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಮನೆಮಗಳಾದ ನವ್ಯ ರಾವ್. ಗೈಸ್, ವಿಷಯ ಎಂತ ಅಂದರೆ, ನಮ್ಮ ಮನೆಯಲ್ಲಿ ಏನೋ ಫಂಕ್ಷನ್ ಆಗ್ತಾ ಇದೆ. ನಾನೀಗ ಗ್ರಾನಿ ಮನೆಗೆ ಬಂದಿದ್ದೇನೆ. ಅಲ್ಲಿ ಏನೋ ಫಂಕ್ಷನ್ ಆಗ್ತಾ ಇದೆ. ಸೊ ಅಲ್ಲಿ ಏನೆಲ್ಲ ಆಗ್ತಿದೆ ಅಂತ ಡೀಟೇಲ್ ಆಗಿ ಹೇಳ್ತೀನಿ. ನೋಡಿ ಗೈಸ್, ಎಲ್ಲರೂ ಚೆನ್ನಾಗಿ ರೆಡಿ ಆಗಿದ್ದಾರೆ. ನೋಡಿ ಗೈಸ್, ನನ್ನ ಮಮ್ಮಿ ಫುಲ್ ರೆಡಿ ಆಗಿದ್ದಾರೆ. ಹಾಯ್ ಗೈಸ್, ಹಾಯ್ ಮಮ್ಮಿ. ಏನು ಮಮ್ಮಿ ಫುಲ್ ಚೆನ್ನಾಗಿ ರೆಡಿ ಆಗಿದ್ದಾರೆ? ಏನು ವಿಷಯ, ಏನಿದೆ? ನಮ್ಮ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಇದೆ ಮಗ. ಪೂಜೆ ಇದೆ ಅಂತ. ಏನು ಸತ್ಯನಾರಾಯಣ ಪೂಜೆ? ಸೊ ಡಿಜೆ ಇದಲ್ಲ ಮಮ್ಮಿ? ಡಿಜೆ ನಿನ್ ಡ್ಯಾಡಿ ಹತ್ರ ಕೇಳಬೇಕು. ಡ್ಯಾಡಿನಾ? ಹಾಂ, ಸರಿ ಹಾಗಾದ್ರೆ. ಓ ಗೈಸ್, ನನ್ನ ಗ್ರ್ಯಾಂಡಿ ಬಂದರು, ಫುಲ್ ಚೆನ್ನಾಗಿ ರೆಡಿ ಆಗಿದ್ದಾರೆ. ಬೇಡ, ಅವ್ರ ಹತ್ರ ಮಾತಾಡುವ. ಹಾಯ್ ಮಾಡಿ ಅಜ್ಜಿ, ಹಾಯ್ ಮಾಡಿ. ಹಾಯ್, ಹಾಂ, ಹಾಯ್ ಮಾಡಿ. ಯಾರಿಗೆ? ಅಲ್ಲಿ ಹಾಯ್ ಮಾಡಿ, ನನ್ನ ಫ್ಯಾನ್ ಫಾಲೋವರ್ಸ್ ಇದ್ದಾರೆ. ನಾ ಕಾಣ್ತಿದ್ದೆ ನಮಗೆ ಅದರಲ್ಲಿ. ಹಾಯ್ ಮಾಡಿ ಅಜ್ಜಿ. ಅದು ಎಂತ ಮಗ, ಇವತ್ತು ಪೂಜೆ ಅಲ್ಲ. ನೀನು ಎಂತ ಹೀಗೆ ಎತ್ಕೊಂಡು ಎಂತ ಮಾಡ್ತೀನಿ ನೀನು? ಇದು ಎಂತ ಪೂಜೆ ಅಜ್ಜಿ? ಇವತ್ತು ಸತ್ಯನಾರಾಯಣ ಪೂಜೆ ಅಲ್ಲ ಮಗ. ಸತ್ಯನಾರಾಯಣ ಪೂಜೆ ಅಂದ್ರೆ? ಸತ್ಯನಾರಾಯಣ ಪೂಜೆ ಅಂದ್ರೆ ಮನೇಲಿ ಯಾರ ಹತ್ರ ಹೇಳೋದು ನೀನು? ಅವ್ರು ಸರ್ ನಿಮಗೆ ಕೇಳಿ ಅಂತ. ಎಂತ ಗೊತ್ತುಂಟ ಮಗ, ಮನೇಲಿ ಶಾಂತಿ ನೆಮ್ಮದಿ ಬೇಕಾದ್ರೆ ಈ ಪೂಜೆ ಮಾಡಿಸ್ತಾರೆ. ಯಾರು ಈ ಪೂಜೆ ಮಾಡ್ತಾರೆ, ಯಾರು ಈ ಪೂಜೆ ಕೇಳಿಸ್ತಾರೆ, ಯಾರಿದ್ರೆ ಪ್ರಸಾದ ತಿಂತಾರೆ, ಅವ್ರಿಗೆ ಒಳ್ಳೇದಾಗ್ತದೆ ಮಗ. ನೀನೀಗ ಬೇಗ ಹೋಗು, ನಿನ್ನ ಅಜ್ಜ ಬರಕಾಯ್ತು. ಹಂಗೆ ಸಾಕಲ್ಲ ಅಜ್ಜಿ ಇದೆ? ಬೇಡ ಮಗ, ಹೋಗು. ಅಜ್ಜ ಬಂದ್ರಾಗ ಎಂತ ಗ್ರ್ಯಾಂಡ್ ಬಂದ್ರು ಗೈಸ್. ಒಳ್ಳೇದು ಎಂತ ನಡೀತಾ ಉಂಟು ಇಲ್ಲಿ? ನಾನು ಅವಳಿಗೆ ಹೊರಡ್ಲಿಕ್ಕೆ ಹೇಳ್ತಾ ಹಾಯ್ ಎಂತ ಸಾಕಲ್ಲಂಗಿದೆ. ನೀನು ಮಿಂದ್ಯಾ? ನಿನ್ನೆ ರಾತ್ರಿ ನಿಂತಿದ್ದೇನೆ. ಅಯ್ಯೋ ದೇವ್ರೆ, ಸತ್ಯನಾರಾಯಣ ಪೂಜೆ ಇಟ್ಕೊಂಡು ನಿನ್ನೆ ರಾತ್ರಿ ಯಾರಾದ್ರೂ ಮೀರ್ತಾಳ ಮಗ? ಗೊತ್ತಾಗ್ತದೆ, ಸ್ನಾನ ಮಾಡಿದ್ದಿಲ್ಲಲ್ಲ. ಆಯ್ತು, ವಸ್ತ್ರ ಬೇರೆ ಹಾಕ್ತಿಯಲ್ಲ, ಸೆಂಟ್ ಆಗ್ತೇನೆ. ನಿಲ್ಲು. ನೋಡು ಇವಳು. ಅಯ್ಯೋ ನವ್ಯ, ನೀನು ಹತ್ರ ಬರುವಾಗ ಹೆಬ್ಬಾವು ಬಾಯಿ ಬಿಟ್ಟಾಗಿ ವಾಸನೆ ಬರ್ತದಲ್ಲ. ಅಯ್ಯೋ ಮಕ್ಕಳ, ಎಂತ ಒಂದು ಕಾಲ ಬಂತು. ಯಾಕೆ ಪಾಪ ಆ ಮಗಿಗೆ, ಅಲ್ಲ ಪೂಜೆ ಸಮಯಕ್ಕೆ ಬೇಕಾ ನಿಮ್ಗೆ? ಆ ಮಗಿಗೆ ಬೇಜಾರಾಗ್ಲಿಲ್ಲ ಈಗ? ನೋಡಿ ಇವಳೆ ಎಂತ ಒಂದು ಯಾವುದೇ ಒಂದು ಇದಕ್ಕೆ ಆದ್ರೂ ಸಹ ಒಂದು ರೀತಿ ನೀತಿ ಕ್ರಮ ನಿಯಮ ಅಂತ ಇದೆ. ಇದು ಯಾವಾಗ ನೋಡಿದ್ರು ಮೊಬೈಲ್ ಹಿಡ್ಕೊಂಡು ತಿರುಗುತ್ತಾಳಲ್ಲ ಅವಳು. ಮಕ್ಕಳು ಎಂತ ಮಕ್ಕಳು? ಮಕ್ಕಳಲ್ಲ, ನೀವೇ ಕಲಿಸಿಲ್ಲ. ಪೂಜೆ ಮನೆ ಇದೇನಾ? ನಿಂಗೆ ಕಾಣದಿಲ್ವಾ ಇದು ಪೂಜೆ ಮನೆ? ಹಾಗೆ ಜನ ಸೇರಿದು ನೋಡಿದ್ರೆ ಪೂಜೆ ಮನೆ ಇದೆ. ನಾನೇ ಬೆಂಕಿ ಹಾಕ್ಬೇಕೀಗ? ಬೆಂಕಿನ ತಲೆಗೆ ಹಾಕು. ಎಂತಜ್ಜಿ, ಪೂಜೆ ಮನೆಗೆ ಬಂದು ಬೆಂಕಿ ಹಾಕಲು ಹೇಳ್ತಾನಲ್ಲ ಅವ. ನೀನು ಯಾರು ಅಂತ? ನಾನು ಯಾರು ಅಂತ ಗೊತ್ತಾಗ್ಲಿಲ್ವಾ? ಯಾರು? ಈ ಸೌಟು ನೋಡುವಾಗ್ಲೂ ಗೊತ್ತಾಗ್ಲಿಲ್ವಾ? ಸೌಟನ್ನು ಗುಜರಿ ಅವ ಇಟ್ಕೊಂಡು ಬರ್ತಾನೆ. ಗುಜರಿ ಅವಲ್ಲ ಅಜ್ಜಿ, ಯಾರು? ನಿಮ್ಮನೆ ಅಡಿಕೆ ಭಟ್ರು ಇದ್ದಾರಲ್ಲ, ಓಹೋ, ಈಗ ಅವರ ಬಲಕೈ ನಾನು. ಬಲಕೈಯ? ಹಾ. ಎಡಕೈಯಲ್ಲಿತ್ತು? ಎಡ್ಡಕೈಯೋ ಆದಿತ್ಯಾರಲ್ವೇ, ಇನ್ನೂ ಬಿತ್ಕೊಂಡಿದೆ, ಎದ್ದೇಳಲಿಲ್ಲ. ಅದು ಸರಿ. ಇವತ್ತು ಪೂಜೆಗೆ ಐಟಮ್ಸ್ ಎಲ್ಲ ಎಂತ ಮಾಡೋದು? ಐಟಮ್ಸ್ ಅದೇ ಅಲ್ವಪ್ಪ, ಮಾಮೂಲಿ ಚಟ್ಟೆ ಅಂಬಡೆ, ಬಿಳಿ ಪಾಯಸ, ಮಾಲ್ಪುರಿ, ತೂತೊಡೆ. ಮಹಾರಾಯ, ಇದು ಸತ್ಯನಾರಾಯಣ ಪೂಜೆದು ಮನೆ. ಯಾವ ಫಂಕ್ಷನಿಗೆ ಯಾವ ಭಕ್ಷ್ಯ ಭೋಜನ ಮಾಡ್ಬೇಕಂತ ಹೇಳಿ ಒಂದು ಕ್ರಮ ನಿಯಮ ಅಂತ ಇದೆ. ನಿನ್ಗೆ ಅದು ಗೊತ್ತಿಲ್ವನ? ಮತ್ತೆ ಎಂತ ದನಿಗಳೇ ನಿಮ್ದು ಕಿರಿಕಿರಿ. ಸತ್ಯನಾರಾಯಣ ಪೂಜೆಗೆ ಯಾವ ಅಡಿಗೆ ಮಾಡ್ಬೇಕಂತ ನಮಗೆ ನೀವು ಹೇಳಿಕೊಡ್ಬೇಕಾ? ನಾವೆಲ್ಲ ಮಾಡ್ತೇವೆ. ಯು ಡೋಂಟ್ ವರಿ ಬ್ರೋ, ಜಸ್ಟ್ ಈಟಿಂಗ್ ಅಂಡ್ ಸ್ಲೀಪಿಂಗ್. ಓಕೆ ಓಕೆ. ಅಲ್ಲ ಭಟ್ರೆ, ನಿಮ್ಮತ್ತೊಂದು ಪ್ರಶ್ನೆ. ನೀವು ಮೊದಲು ಎಲ್ಲಿ ಇದ್ರಿ, ಏನ್ ಕೆಲಸ ಮಾಡ್ತಾ ಇದ್ರಿ? ನಾವು ಮೊದಲು ಕುಂದಾಪುರದಲ್ಲಿ ಇದ್ದೆ ನೋಡಿ. ಅಲ್ಲಿಂದ ಇಲ್ಲಿಗೆ ಬಂದು 1 ತಿಂಗಳಾಯ್ತು. ಇಲ್ಲಿ ಮೊದಲು ನಾನು ಕಪ್ಪೆರಾಯರ ಮನೆ ಕೆಲಸಕ್ಕೆ ಸೇರಿದೆ. ನಾನು ಸೇರಿದ್ದು 1 ವಾರ ಅಂತ.
ಆ ಜನ ಸ್ವರ್ಗಕ್ಕೆ ಹೋಯ್ತು. ರಾಮ ರಾಮ. ಆಮೇಲೆ ತಕೊಳ್ಳಿ, ಹಾ. ಆಮೇಲೆ ನಾನು ಕುದ್ರೆ ರಾಯರ ಮನೆ ಕೆಲಸಕ್ಕೆ ಸೇರಿದೆ. ಅವರು ಕೂಡ ನಾ ಸೇರಿದ್ದು ಒಂದೇ ವಾರಕ್ಕೆ ಸ್ವರ್ಗಕ್ಕೆ ಹೋದ್ರು. ಶಿವ ಶಿವ. ಆಮೇಲೆ ತಕೊಳ್ಳಿ ಶಂಕರ ಶಾಸ್ತ್ರಿಗಳ ಮನೆ ಕೆಲಸಕ್ಕೆ ಸೇರಿದೆ ನೋಡಿ. ಅವರು ಕೂಡ ಗೋವಿಂದ ಗೋವಿಂದ ಎಲ್ಲ ಮುಗೀತಾ. ಈಗ ನಿಮ್ ಮನೆಗೆ ಬಂದಿದ್ದೇನೆ. ನೀವಿನ್ ಯಾವಾಗ ಹೋಗ್ತೀರಾ ಗೊತ್ತಿಲ್ಲ. ರಾಮ ರಾಮ. ಮಗ, ಏ ಮಗ. ಏನಮ್ಮ ಎಂತ ಮಗ, ಇವತ್ತು ಪೂಜೆಗೆ ಸಮೇತ ನಿಂಗೆ ಬೇಕಾ ಇದು ಬೇಕಾ? ಎಂತಮ್ಮ ನಿಂದು ಕಿರಿಕಿರಿ ಮುಗಿಲಿಕ್ಕಿಲ್ಲ ಅಲ್ಲ. ಅಲ್ಲ ಮಗ, ನಿನ್ನ ಹೆಂಡ್ತಿಲ್ಲ ಅಲ್ಲ ಇಲ್ಲಿ, ಅವಳು ಆಚೆ ಇದ್ದಾಳೆ. ಎಂತ ಗೊತ್ತಿಲ್ಲ ಮಗ, ಈಗ ನೀನೀಗ ಜುಬ್ಬೆ ಎಲ್ಲ ಹಾಕಿ ಚಂದ ಕಾಣ್ತಿ. ಇನ್ನು ಆ ಮಗಳಿಗೆ ಒಮ್ಮೆ ಇದು ಸೀರೆ ಉಡಕ್ಕೆ ಹೇಳು ಮಗ. ಅಯ್ಯೋ ಅಮ್ಮ, ಅವಳ ಚಿಂತೆ ನಿನಗೆ ಯಾಕೆ? ಅವಳು ಸೀರೆ ಉಡ್ತಾಳೆ ಬಿಡ್ತಾಳೆ. ಎಂತ ಅಮ್ಮ ನಿನ್ನದು ಮುಗಿಲಿಕ್ಕಿಲ್ಲ ಅಲ್ಲ ನಿನ್ನದು, ಅವಳದ್ದು ದೂರುದು ಅವಳನ್ನು. ಅಲ್ಲ ಮಗ, ಪಾಪ ಒಂದು ಸೀರೆ ಒಂದು ಸಂಸ್ಕೃತಿ. ಏ ಮಗ, ಹಗಳ ಹಗಳ ಭಟ್ರು ಬರ್ತಾರೆ. ಭಟ್ರು ಬಂದ್ರು. ನಮಸ್ತೆ ನಮಸ್ತೆ, ಬನ್ನಿ ಬನ್ನಿ ಭಟ್ರೆ. ನಮಸ್ತೆ ನಮಸ್ತೆ, ಹೇಗಿದ್ಯಪ್ಪ? ಆರಾಮ ಭಟ್ರೆ. ಹಾ, ಭಟ್ರೆ, ಹಾ. ಪೂಜೆ ಒಂದು ಗಮ್ಮತ್ ಆಗ್ಬೇಕು. ಆಗ್ತದೆ. ಹೌದು, ಬೇಗ ಮುಗಿಸಿ ಆಯ್ತಾ? ಚೊಕ್ಕದಲ್ಲಿ ಮಾಡಿ ಮುಗಿಸಿ ಆಯ್ತಾ? ಏನಪ್ಪ, ನಾನೇನಿಲ್ಲಿ ಡ್ಯಾನ್ಸ್ ಮಾಡುದ? ಒಂದು ಪೂಜೆ ಅಂದ್ರೆ ನಿಯಮ ರೀತಿ ಗೀತಿ ನೀತಿ ಇರ್ತದೆ. ಭಗವಂತನಿಗೆ ಇಷ್ಟ ಆಗುದು ಬೇಡವಾ? ಭಗವಂತನಿಗೆ ಸಂತೃಪ್ತಿ ಆದ್ರೆ ನಮಗೂ ತೃಪ್ತಿ ಅಲ್ಲವೇ? ಹೌದು ಹೌದು. ಮಾಡ್ತೇವೆ, ಆದಷ್ಟು ಬೇಗ ಮಾಡ್ತೇವೆ, ಗಡಿಬಿಡಿಲಾಗುದಿಲ್ಲ. ಆಯ್ತು ಭಟ್ರೆ. ಎಲ್ಲ ಕ್ರಮದಲ್ಲೇ ಆಗ್ತದೆ. ಬಟ್ ಇಲ್ಲಿ ಬನ್ನಿ ಅದು ವಾಸ್ತು ಪ್ರಕಾರ ಇಲ್ಲಿ. ನಮಸ್ಕಾರ ನಮಸ್ಕಾರ. ಓ ಬನ್ನಿ ಅದ ತುಪ್ಪಕ್ಕ ಮತ್ತೆ ಸುಲಕ್ಷಣಕ್ಕ ಬರ ಸ್ಟೈಲ್ ಮಾಡು. ನಮಸ್ತೆ ನಮಸ್ತೆ ಗುಡ್ಬೇಕ. ಭಾರಿ ಒಳ್ಳೆ ತುಂಬಾ ಟೇಸ್ಟ್ ನಿಮ್ಗ. ನಾವು ನೀವು ಬರ್ತೀರಾ ಇಲ್ಲ ಅಂತ ಎಣಿಸ್ತಾ ಇದ್ದೆ. ಒಳ್ಳೇದಾಯ್ತು ಪೂಜೆ ಬಂದ್ರಲ್ಲ. ಇವತ್ತು ಅಲ್ಲೆಲ್ಲ ಜಾತ್ಸಂಗ ಅಲ್ಲೆಂತ ಫಂಕ್ಷನ್ ಎಲ್ಲ ಉಂಟಂತ ಅಲ್ಲಿಗೆಲ್ಲ ಹೋಗಿ ಬಿಡ್ತೀರಾ ಅಂತ ಎಣಿಸಿದೆ. ಒಳ್ಳೇದಾಯ್ತು. ಅಮ್ಮ, ಎಂತ ನಿನ್ನದು ಹೋಗಿ ಚಾ ಕುಡಿ. ಅಲ್ಲ ಮಗ, ಒಂದು ನೆಂಟರು ಬರುವಾಗ ಮಾತಾಡಕ್ಕಿಲ್ಲನಾ? ಎಂತಮ್ಮ ನಿನ್ನದು? ಎಂತ? ಅವರೊಂದು ಬಂದಿದ್ದಾರೆ, ಅವರ ಚಿನ್ನ ನೋಡ್ತಾ ಉಂಟಮ್ಮ. ಅವನನ್ನ ಅಸಿಸ್ಟೆಂಟ್ ಮಾರ್ರೆ, ಬೇಗ ಅವನನ್ನು ಇಲ್ಲಿ ಕಳಿಸಿ. ಬರುದೇ ಲೇಟ್, ಅಮ್ಮ, ಎಲ್ಲದ್ರಲ್ಲೂ ಲೇಟ್. ಎಂತ ಮಗ? ನೋಡು, ನೀನು ಮತ್ತೆ ಅಪ್ಪ ಉಂಟಲ್ಲ, ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡ್ಬೇಕು, ಗೊತ್ತಾಯ್ತಲ್ಲ? ಎಂತ ನಿನ್ನದು? ಯಾವಾಗ್ಲೂ ಹೇಳ್ಬೇಕು ನಿನಗೆ. ಅಲ್ಲ, ಅಪ್ಪನಿಗೆ ಹಾಗೆಲ್ಲ ಹೇಳ್ತಾರ ಮಗ. ಎಂತ ನೀನು? ಆಯ್ತಾಯ್ತು. ಈಗ ಆಯ್ತು, ಯಾರು ಬಂದಾರಲ್ಲ, ಜನ ಕಡಿಮೆ ಕಾಣ್ತಾರೆ. ಇದು ಚಕ್ಕ. ಬನ್ನಿ ಸರಿ ಅಬ್ಬಬ್ಬಮ್ಮ. ಸೀತಮ್ಮ ಸೀರಮ್ಮ ಮಗ ಕೊಡು. Hey bro, how are you man? ಇನ್ನೊಮ್ಮೆ ಕಾಯ್ತಿದ್ದೆಪ್ಪ ಈಗ. ನಾನು ಗಾಡ್ಸ್ ಪೂಜೆ ಇದೆ ಅಂತ ಅರ್ಜೆಂಟ್ ಕಮಿಂಗ್ ಬ್ರೋ. ಬಟ್ ದಾರಿಯಲ್ಲಿ ಜೋರ್ ರೈನ್ ಕಮಿಂಗ್, ಸೊ ಥೋಡ ಲೇಟ್ ಹ್ಯಾಪನ್ ಬ್ರೋ. ಎಲ್ಲ ಸುಧಾರಿಸಬೇಕು. ಹೇಗೂ ಬಂದಿದ್ಯಲ್ಲ, ಎಲ್ಲ ಸುಧಾರಿಸು ಆಯ್ತಾ? ಯಾ ಬ್ರೋ, ಯು ಹ್ಯಾಪಿ, ಐ ಹ್ಯಾಪಿ. ನಾನು ಸ್ವಲ್ಪ ನೆಂಟ್ರ ಹತ್ರ ಮಾತಾಡ್ಕೊಂಡು ಬರ್ತೇನೆ. ಓಕೆ ಬ್ರೋ, ಡೋಂಟ್ ವರಿ, ಮೇ ಹೂನಾ. ಅಮ್ಮ ಗಂಧ ತೇದಿದುಂಟಾ? ಉಂಟಾ? ಬೇಗ ಗೈಸ್ ಎಲ್ಲ ನೋಡಿದ್ರಲ್ಲ ಏನೆಲ್ಲ ಆಗ್ತಾ ಇದೆ ಅಂತ ಮನೆಯಲ್ಲಿ. ಗೈಸ್ ಹಾಗೆ ಇದ್ಯಾವುದು ಹೊಸತ್ತು? Hey, how are you? ಫೈನ್ ಬ್ರೋ, ಹೌ ಆರ್ ಯು? Fine. Hey guys, what's up? ಏನಿದು ಫುಲ್ ಎಂಟಿ ಆಗಿದೆ, ಜನರೇ ಇಲ್ಲ. ಇಲ್ಲ ಬ್ರೋ, ಈಗ ಪೂಜೆಗೆಲ್ಲ ಯಾರು ಬರ್ತಾರೆ? ನೈಟ್ ಡಿಜೆ ಇದೆಲ್ಲ, ಎಲ್ಲರೂ ಬರ್ತಾರೆ. ಬಂದ್ರು. ಬೈ ದೂರ ಮಡಿ ಮೈಲಿಗೆ. How are you grandpa? ಐ ಆಮ್ ಫೈನ್. Yeah. ಮತ್ತೆ ನೋಡು, ನಮ್ದಲ್ಲಿ ಒಂದು ಸಂಸ್ಕಾರ ಇದೆ. ಸಾಷ್ಟಾಂಗ ನಮಸ್ಕಾರ ಮಾಡೋದಕ್ಕೆ ಒಂದು ಕ್ರಮ ಇದೆ. ಇದು ನೀನೇನು ಸಾಷ್ಟಾಂಗ ನಮಸ್ಕಾರ ಮಾಡಿದ್ದ ನನಗೆ? Hey bata, how are you man? ಯಾರು ಮಾರ ಇದು ಮಂಗನಿಂದ ಮಾರವ ಮರಕ್ಕೆ ಕಟ್ಟಾಕಿದ್ದನು. ಬ್ರೋ ಏನ್ ಬ್ರೋ ಡ್ರೆಸ್ ಇಲ್ಲ?
ಮತ್ತಿದೇನು ಥಾಟ್ಸ್ ಪೂಜೆ ಇದೆ ಅಂತ ಗೊತ್ತಿಲ್ವಾ ನಿಮಗೆ? ನಾವು ಬರುದೇ ಹೀಗೆ. ದರ್ಪ ಎಲ್ಲಿಯಾ? ದರ್ಪಿತ ಪೂಜೆ ಸಮಯಕ್ಕೆ ಎಂತದು ನಿಂತು ದರ್ಬೆಲ್ಲುಂಟಮ್ಮ ದರ್ಬೆ ಪುತ್ತೂರಿಗೆ ಹೋಗ್ಬೇಕಲ್ಲ. ಪೂಜೆ ದರ್ಬೆನಾ? ಹೌದು. ಮತ್ತೆಂತ ಬೇಕು ಬಿಟ್ರೆ? ಮತ್ತೆ ಒಂದು ಹಾರಿವಾಣ ಹಾರಿವಾಣ. ಏ ಸೀನಮ್ಮ, ಆ ಹಾರಿವಾಣ ಮತ್ತೆ ದರ್ಬೆ ತಂದು ಕೊಡು ಮಗ. ಆಯ್ತು. ಯಜಮಾನ್ರಿ ಏನ್ ಸೀನಮ್ಮ, ನಂಗೆ ನೀನು ಕರೆದು ಕೂಡಲೇ ಬರಕ್ಕಾಗ್ತದ? ಯಜಮಾನ್ರಿ ಸ್ವಲ್ಪ ಬೇಗ ಹೋಗ್ಬೇಕಿತ್ತು. ಅಲ್ಲ, ಮನೇಲಿ ಪೂಜೆ ಇಟ್ಕೊಂಡು ನೀನು ಬೇಗ ಹೋಗ್ಬೇಕಂತ ಹೇಳ್ತೀಯಲ್ಲ ಸೀನಮ್ಮ. ಮಗಳ ಶಾಲೆಗೆ ಹೋಗ್ಬೇಕು. ಶಾಲೆಗೆ ಹಾಗಾದ್ರೆ ಕಳಿಸ್ತೇನೆ ನಿನ್ನ. ಮಗ ಮಗ ಏನಪ್ಪ? ಈಗ ಮಗ ಒಂದು 2,000 ರೂಪಾಯಿ ಕೊಡು. ಯಾಕಪ್ಪ? ಕೊಡು ಹೇಳ್ತೇನೆ. ಆಯ್ತಾಯ್ತು, ಕೊಡ್ತೇನೆ. ಈಗ ನಮ್ಮ ಸೀನಮ್ಮ ಇದ್ದಾಳಲ್ಲ, ಹಾ. ಪಾಪ ಅವಳು ಒಂದು ಬೆಳಗಿಂದ ಸಾಯಂಕಾಲದೊಳಗೆ ಇದು ನಮ್ಮಲ್ಲಿ ಕೆಲಸ ಮಾಡ್ತಾಳೆ. ನೀವು ಇಲ್ದಿದ್ದಾಗ ನಮ್ಮನ್ನ ಚೆನ್ನಾಗಿ ನೋಡ್ಕೊಳ್ತಾಳಲ್ಲ ನೀನು? ಹೌದು. ಆಯ್ತು ಮಗ. ಯಾಕೆ ಮಾವ ಕೊಡ್ಬೇಕು ಹಣ? ಅವರಿಗೆ ಕೆಲಸದವ್ರಿಗೆ ಸ್ಯಾಲ್ರಿ ಕೊಡ್ತಾ ಉಂಟಲ್ಲ ತಿಂಗಳು ತಿಂಗಳು ಕೊಡ್ತೀರಿ. ತಿಂಗಳು ಸಂಬಳ ಏನೋ ಕೊಡ್ತೀರಿ ನಿಜ. ಆದರೆ ನನ್ನ ಮತ್ತೆ ನಿನ್ನ ಅತ್ತೆನ ದಿನದ 24 ಗಂಟೆ ಕಣ್ಣಿನ ರೆಪ್ಪೆ ಹಾಗೆ ನೋಡ್ಕೊಳ್ತಾಳೆ. ನೀವೇನೋ ಈಗ ಬಂದು ಮಳೆ ಮತ್ತೆ ಹೋಗಿ ಕೊಡೆ ಹರಿದಿ ಕೊಡೆ ನೀವು. ಆದರೆ ನನಗಿದು ಸಮಾಧಾನ ಇಲ್ಲ. ನಾನು ಅವಳನ್ನ ಸ್ವಂತ ನನ್ನ ಮಗಳಾಗಿ ನೋಡ್ಕೊಳ್ತೇನೆ. ಅದು ಸ್ವಂತ ಮಗಳ ಥರ ಇದ್ರೆ ಅವಳಿಗೆ ಆಸ್ತಿಲಿ ಪಾಲ್ ಕೊಡ್ಲಿಕ್ಕೆ ಆಗ್ತದಾ? ನೋಡು, ಅಂತ ಸಮಯ ಸಂದರ್ಭ ಬಂದ್ರೆ ಆಸ್ತಿಲಿ ಪಾಲು ಯಾಕೆ, ಇಡೀ ಆಸ್ತಿನ ಅವಳ ಹೆಸರಿಗೆ ಬರ್ಕೊಡ್ತೇನೆ. ಅದನ್ನ ಕೇಳಕ್ ನೀನು ಯಾರು? ಅಪ್ಪ, ಹಾ, ನಿಮ್ದು ಅತಿ ಆಯ್ತು ಇದು. ನಿನ್ನೆ ಹೇಳ್ತೀನಿ, ಅತಿ ಆಯ್ತು. ನಂದಲ್ಲ, ನಾನು ಕಷ್ಟಪಟ್ಟು ದುಡ್ದು ಮಾಡಿದ್ದು. ನಿಲ್ಲೆ, ನಾನು ಕಷ್ಟಪಟ್ಟು ದುಡ್ದು ಮಾಡಿದ್ದು. ನನಗೆ ನನ್ನ ಆಸ್ತಿನ ಏನ್ ಬೇಕಾದ್ರೂ ಮಾಡುವ ಅಧಿಕಾರ ಉಂಟು ನನಗೆ. ನೀನೊಂದು ಹೆಂಡತಿ ಗುಲಾಮ, ಮುಟ್ಟಾಳ ನೀನು. ಏನು ಹೊಡಿತೀಯ? ನಂದು ಹೊಡಿ. ಅಯ್ಯೋ, ಹೊಡಿ ಹೊಡಿ. ಹೊಡಿಯಕ್ಕೆ ಧೈರ್ಯ ಎಲ್ಲಿ ಬೇಕು ನಿನ್ಗೆ? 3 ಕಾಸಿನ ಮುಟ್ಟಾಳಿಗೆ ನೀನ್ ಯಾಕೆ ಹೇಳ್ತೀಯ ಸುಮ್ಮನೆ? ಅಯ್ಯೋ ದೇವ್ರೆ, ನಾನು ಮನೇಲಿ ಶಾಂತಿ ನೆಮ್ಮದಿ ಸಿಗ್ಲಿಂದ ಸತ್ಯನಾರಾಯಣ ಪೂಜೆ ಮಾಡ್ಲಿಕ್ಕೆ ಹೊರಟೆ. ನನಗೆ ಎಂತ ಶಿಕ್ಷೆ ಕೊಟ್ಟು ಸತ್ಯನಾರಾಯಣ ಪೂಜೆ ಬೇರೆ ಮಾಡಿಸ್ತೀನಿ. ತಪ್ಪಿಗೆ ಯಾವ ಶಿಕ್ಷೆ? ಈ ಸೀನಮ್ಮ, ಯಾವ ತಪ್ಪಿಗೆ ಶಿಕ್ಷೆ ಸೀನಮ್ಮ? ನನಗೆ ತಪ್ಪು ನಿಮ್ದಮ್ಮ. ದೇವರಿಗೆ ಹೇಳಿ ಏನು ಪ್ರಯೋಜನ? ಚಿಕ್ಕ ದಣಿಗಳನ್ನ ಚಿಕ್ಕವರಿದ್ದಾಗ ಪ್ರೀತಿಯಿಂದ ಸಾಕಿದೆ ಸಾಕಿದೆ ಅಂತ ಹೇಳ್ತಿದ್ರಿ. ಏನ್ ಪ್ರೀತಿ ಕೊಟ್ರಿ? ಯಾವ್ದಾದ್ರು ಒಂದು ಕಾರ್ಯಕ್ರಮಕ್ಕೆ ಚಿಕ್ಕ ದಣಿಗಳು ಬರ್ತೇನೆ ಹೇಳಿದ್ರು ಕರ್ಕೊಂಡು ಹೋಗ್ತಿದ್ರಮ್ಮ ನೀವು. ಯಾವಾಗ ನೋಡಿದ್ರು ಓದ್ಬೇಕು, ಒಳ್ಳೆ ಮಾರ್ಕ್ಸ್ ತೆಗಿಬೇಕು, ಜಿಲ್ಲೆಗೆ ರ್ಯಾಂಕ್ ಬರ್ಬೇಕಂತ ಕೋಣ ಒಳಗೆ ಕೂಡ ಹಾಕಿದ್ರಿ. ಹೆಸರು ಮಾತ್ರ ಪ್ರೀತಿ ಅಂತ ಕೊಟ್ರಿ ಅಮ್ಮ ನೀವು, ಪ್ರೀತಿ ಅಂತ ಕೊಟ್ರಿ. ಇವಾಗ ಅಳ್ತೀರಾ? ಬೇಡಮ್ಮ, ಇವಾಗ ಹೌದಮ್ಮ, ಇವಾಗತ್ತು ಪ್ರಯೋಜನ ಇಲ್ಲ. ನೀವು ಅವಾಗನೇ ಯೋಚನೆ ಮಾಡ್ಬೇಕಿತ್ತು. ಒಂದ್ ಹೇಳ್ತೀನಮ್ಮ, ಒಂದ್ ಹೇಳ್ತೇನೆ. ನೀವ್ ಅವತ್ತು ಏನ್ ಮಾಡಿದ್ರ ನಿಮ್ಗೀಗ ಪ್ರೀತಿ ಸಿಗ್ತಿಲ್ಲ. ಆದ್ರೆ ಅದನ್ನೇ ನಿಮ್ಮ ಮಗ ಮಾಡ್ತಿದ್ದಾನಮ್ಮ, ಮಗ ಮಾಡ್ತಿದ್ದಾನೆ. ಮಗಳನ್ನ ನೋಡಿ ಅಮ್ಮ, ಯಾವಾಗ ನೋಡಿದ್ರು ಮೊಬೈಲ್ ಮೊಬೈಲ್ ಅಂತ ಸುತ್ತುತ್ತಾ ಇರ್ತಾರೆ. ಎಲ್ಲಮ್ಮ ಇದೆ? ನೀವು ಏನ್ ಅನ್ಭವಿಸಿದೀರಾ? ಮಗನೂ ಅನ್ಭವಿಸ್ತಾ ಇದ್ದಾನಮ್ಮ. ನೀವು ಅಳ್ಬೇಡಿ. ಹೌದು ಸೀನಮ್ಮ, ನಾನು ಮಾಡಿದ ತಪ್ಪಾಯ್ತು ಸೀನಮ್ಮ. ಎಲ್ಲ ಆಗುದೆಲ್ಲ ಒಳ್ಳೇದಕ್ಕೆ. ಭಗವಂತನ ಎದುರೇ ಆಗಿದಲ್ಲ ಎಲ್ಲ. ಆ ಭಗವಂತನೇ ಅವರಿಗೆ ಒಳ್ಳೆ ಬುದ್ಧಿ ಕೊಡ್ತಾನೆ. ಆಗ್ತದಮ್ಮ, ಆಗ್ತದೆ. ಎಂತ ಈಗ ಏನಿಲ್ಲ, ಅರ್ಧದಲ್ಲಿ ಪೂಜೆಯನ್ನು ನಿಲ್ಲಿಸುವಾಗಿಲ್ಲ. ಒಂದು ಮಹಾಮಂಗಳಾರತಿ ಮಾಡುವ, ಪೂಜೆಯನ್ನು ಸಂಪೂರ್ಣ ಮಾಡುವ. ಅವರಿಗೆಲ್ಲರಿಗೂ ದೇವರು ಭಗವಂತ ಒಳ್ಳೆ ಬುದ್ಧಿ ಕೊಡ್ತಾರೆ. ನೀವು ತಲೆಬಿಸಿ ಮಾಡಲಿಲ್ಲ. ಎಲ್ಲವೂ ಆಗಿದೆ, ಪೂಜೆಗೆಲ್ಲ ರೆಡಿ ಆಗಿದೆ. ಹಾಗೆ ಬೇಜಾರು ಮಾಡಿ ಬನ್ನಿ 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 ಆಯ್ತು, ಪೂಜೆ ಮಾಡುವ. ಬನ್ನಿ ಬನ್ನಿ, ನೀವು ಬನ್ನಿ. ಬನ್ನಿ. ಅವರೆಲ್ಲಿದ್ದಾರೆ ನಿನ್ನ ಮಗ ಸೊಸೆ? ಸೀನಮ್ಮ, ಮಂಗಳಮಾರಮಣಗೆ ಮಂಗಳವೋ, ಮಂಗಳಮಾರಮಣಗೆ ನಿತ್ಯ ಶುಭ
ಎಲ್ಲರೂ ಪ್ರಸಾದ ತಗೊಂಡು ಹೋಗಿ. ಆತ್ಮೀಯ ಸಮಾಜ ಬಾಂಧವರೇ, ಕ್ಷಾತ್ರ ಸಂಗಮ ಇದರ ಮುಖ್ಯ ಉದ್ದೇಶ ನಮ್ಮವರನ್ನ ಒಂದುಗೂಡಿಸೋದು. ಇವತ್ತಿನ ಈ ಒಂದು ಕಿರುನಾಟಕ ನಮ್ಮೆಲ್ಲರನ್ನು ನಮ್ಮವರು ಎನ್ನುವ ಭಾವನೆಯೊಂದಿಗೆ ಮೂಡಿಸುವ ಕಾರಣದಿಂದಾಗಿ ಈ ಒಂದು ಚಿಕ್ಕ ಕಿರುನಾಟಕವನ್ನ ನಿಮ್ಮ ಮುಂದೆ ಪ್ರದರ್ಶನದಲ್ಲಿ ಇಟ್ಟಿದ್ದೇವೆ. ದಯವಿಟ್ಟು ಒಂದು ವಿನಂತಿ, ನಮ್ಮ ಕುಟುಂಬದವರು, ನಮ್ಮ ತಂದೆ ತಾಯಿಯಂದಿರು ತಮ್ಮ ಮಕ್ಕಳನ್ನ ನಡೆಯುವಂತಹ ಪ್ರತಿಯೊಂದು ಕಾರ್ಯಕ್ರಮ ಆಗಿರ್ಬೋದು, ಪೂಜೆ ಪುರಸ್ಕಾರಗಳಾಗಿರ್ಬೋದು, ಎಲ್ಲ ಕಡೆ ಕರೆದುಕೊಂಡು ಹೋದರೆ ನಿಜವಾಗ್ಲೂ ನಮ್ಮ ಸಂಸ್ಕೃತಿ, ನಮ್ಮ ಆಚಾರ ವಿಚಾರಗಳನ್ನು ನಾವು ನಿಜವಾಗ್ಲೂ ಉಳಿಸಿಕೊಳ್ಬಹುದು ಅನ್ನೋದಕ್ಕೆ ಈ ನಾಟಕವೇ ನಿದರ್ಶನ. ನಮಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು.